ಚಿಲ್ಡ್ರನ್ಸ್ ಓಕೆ, ಹಾಲು ಕುಡಿದ್ರಲ್ವಾ? ಓಕೆ, ಇವತ್ತಿನ ವಿಷಯ ಏನು ಅಂತ ನೋಡೋಣ. ಓಕೆ, ಕೆಳಗಡೆ ನಾನು ಕೆಲವೊಂದು ಚಿತ್ರಗಳು ಬರೆದಿದ್ದೀನಿ. ಅದ್ರ ಹೆಸರು ನಿಮ್ಗೇನಾದರೂ ಗೊತ್ತಿದ್ರೆ ಹೇಳಿ, ಇಲ್ಲ ಅಂದರೆ ನಾನೇ ಹೇಳ್ಕೊಡ್ತೀನಿ. ಓಕೆ ಓಕೆ ಈ ಚಿತ್ರ ಏನು ನಿಮ್ಗೇನಾದರೂ ಗೊತ್ತಾ? ಏನಪ್ಪ ಇದು? ಹೇಳು. ಎಸ್ ಮ್ಯಾಮ್ ಅಂದಲ್ಲ, ಏನಿದು ಗೊತ್ತಿಲ್ವಾ? ಇದೇನು ಗೊತ್ತಾ? ರೇಡಿಯೋ. ಏನಿದು? ಓಕೆ, ರೇಡಿಯೋ ನೋಡಿದ್ವಾ? ಓಕೆ, ಈ ಚಿತ್ರ ಏನಾದರೂ ಗೊತ್ತಾ? ಏನು ಮಕ್ಕಳ ಇದು? ಏನು ಚಿತ್ರ? ಸೂಪರ್ ಚಾರು, ಗುಡ್. ಏನಪ್ಪ ಇದು? ಕಂಪ್ಯೂಟರ್. ವೆರಿ ಗುಡ್ ಚಾರು. ಚಪ್ಪಾಳೆ ಹೊಡೀರಿ. ಚಾರು ಐಡೆಂಟಿಫೈ ಮಾಡಿದ್ಲು. ಹಿಂದೆ ಹೋಗಮ್ಮ. ನೆಕ್ಸ್ಟ್, ಇಲ್ಲೊಂದು ಚಿತ್ರ ಕಾಣಿಸ್ತೈತೆ. ಏನು ಚಿತ್ರ ಮಕ್ಕಳ ಇದು? ಅಲ್ಲ, ತಪ್ಪು. ಅಲ್ಲ, ಮೊಬೈಲು ಅಲ್ಲ. ಏನಿದು ನೋಡ್ರಿ? ಟೆಲಿಫೋನ್. ಇದು ಅವಾಗ ಹಳೆ ಕಾಲದಲ್ಲಿ ಈ ಥರ ಟೆಲಿಫೋನ್ ಇತ್ತು. ಮೊಬೈಲ್, ಈಗ ಮೊಬೈಲ್ ಯೂಸ್ ಮಾಡ್ತಿದ್ದೀವಲ್ಲ, ಅವಾಗ ಇದನ್ನ ಟೆಲಿಫೋನು ಮಾತಾಡೋಕ್ಕೆ ಯೂಸ್ ಮಾಡ್ತಾ ಇದ್ರು. ಇದೇನಿದು? ಟೆಲಿಫೋನ್. ಈಗ ಇದೇನಿದು? ಫೋನ್ ಅಲ್ಲ ಮಗನೇ. ನೋಡಿದ ಏನಿದು? ಇದೇನು ಗೊತ್ತಾ? ಲೆಟ್ರ್ ಬರಿತಾ ಇದ್ರು. ಅವಾಗೆಲ್ಲ ಫೋನ್ ಇರಲಿಲ್ಲ. ಹಬ್ಬಕ್ಕೆ ಮತ್ತು ಜಾತ್ರೆಗೆಲ್ಲ ಕರೆಯೋಕ್ಕೆ ಅಜ್ಜ ಅಜ್ಜಿ, ದೊಡ್ಡಪ್ಪ ದೊಡ್ಡಮ್ಮ, ಅತ್ತೆ ಮಾವನ್ನೆಲ್ಲ ಕರೆಯೋಕ್ಕೆ ಲೆಟ್ರ್ ಬರೆದ್ಬಿಟ್ಟು ಪೋಸ್ಟ್ ಬಾಕ್ಸಲ್ಲಿ ಹಾಕಿ ಕರಿತಾ ಇದ್ರು. ಹಬ್ಬಕ್ಕೆ ಬನ್ನಿ ನಮ್ಮನೆಗೆ ಮದುವೆಗೆ ಬನ್ನಿ, ನಮ್ಮನೆಗೆ ಗೃಹಪ್ರವೇಶಕ್ಕೆ ಬನ್ನಿ ಅಂತ. ಕೇಳಿಸ್ಕೊಳ್ಳಿ. ನೆಕ್ಸ್ಟ್, ಇದೇನು ಮಗು? ಸೂಪರ್. ಏನಿದು? ಎಂಥ ಫೋನು? ನೋಡ್ದಾ, ನಮ್ಮ ಮಕ್ಳಿಗೆ ಈ ಚಿತ್ರಗಳು ಯಾವೂ ಗೊತ್ತಾಗ್ಲಿಲ್ಲ. ಇದು ಮೊಬೈಲ್ ಫೋನ್ ಮಾತ್ರ ಗೊತ್ತಾಗ್ಬಿಡ್ತು. ಹೇಗೆ? ನೀವೆಲ್ಲ ಮನೆಗೆ ಹೋಗಿದ ತಕ್ಷಣ ಮೊಬೈಲ್ ಇಟ್ಕೊಂತೀರಾ? ಇಟ್ಕೋಬಾರ್ದು ಮೊಬೈಲ್ ಫೋನ್ನ, ಗೊತ್ತಾಯ್ತಾ? ಇಲ್ಲಿ ನೋಡ್ರಿ ಚಿತ್ರದಲ್ಲಿ. ಇದೇನಿದು? ಮೊಬೈಲ್, ಕಂಪ್ಯೂಟರ್, ಟೆಲಿಫೋನ್, ರೇಡಿಯೋ, ಲೆಟರ್. ಅರ್ಥ ಆಯ್ತಾ? ಹಾಗಾದ್ರೆ ವಾರದ ವಿಷಯ ಏನು ಗೊತ್ತಾ? ಸಂಪರ್ಕ ಸಾಧನಗಳು. ನೀಟಾಗಿ ಕುತ್ಕೋ. ಇವೆಲ್ಲ ಸಂಪರ್ಕ ಸಾಧನಗಳು. ಓಕೆ, ನಾವು ಒಂದು ವಿಷಯವನ್ನ ಇನ್ನೊಬ್ಬರಿಗೆ ತಲುಪಿಸ್ಬೇಕು ಅಂದರೆ, ಬೇರೆ ಊರಲ್ಲಿ ಇರ್ತಾರಲ್ಲ ಅವ್ರಿಗೆ ತಲುಪಿಸ್ಬೇಕು ಅಂತಂದರೆ ನಾವು ಇಷ್ಟೆಲ್ಲ ಯೂಸ್ ಮಾಡ್ತೀವಿ. ಓಕೆ, ಇದು ಮೊಬೈಲು, ಕಂಪ್ಯೂಟರು, ಟೆಲಿಫೋನು, ರೇಡಿಯೋ, ಲೆಟರ್. ಈಗ ಇವೆಲ್ಲ ಈ ಮೂರು ಇಲ್ಲ ಜಾಸ್ತಿ, ಒಂದು ಎರಡು, ಇವೆರಡೇ ಜಾಸ್ತಿ. ಇದು ಕಂಪ್ಯೂಟ್ರು ಮತ್ತು ಮೊಬೈಲ್. ಓಕೆ, ಅರ್ಥ ಆಯ್ತಾ? ಓಕೆ.